ಎಲ್ಲ ನನ್ನ ಪ್ರೀತಿಯ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 3 ಅರಿವು. ಈ ಘಟಕ 3 ಅರಿವು ಘಟಕದಲ್ಲಿ ಬರುವಂತಹ ಮುಂದುವರಿದ ಭಾಗವನ್ನ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅಧ್ಯಾಯ 9 ಹೆಣದ ಹಿಂದೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಹೆಣದ ಹಿಂದೆ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಇದೇ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಪ್ರಾರಂಭ ಮಾಡೋಣ ಬನ್ನಿ. ಮೊದಲಿಗೆ ಕರ್ತ್ಯ ಕೃತಿ ಪರಿಚಯವನ್ನ ನೋಡೋದಾದ್ರೆ, ದ.ರಾ. ಬೇಂದ್ರೆ ಅವರು ಕನ್ನಡ ನವೋದಯ ಕಾವ್ಯ ಸಾಹಿತ್ಯದ ಧ್ರುವತಾರೆ, ವರಕವಿ, ಶಬ್ದಗಾರುಡಿಗ, ನುಡಿ ಮಾಂತ್ರಿಕ ಎಂದೇ ಖ್ಯಾತರಾದ ಇವರು ಹೊಸಗನ್ನಡ ಸಾಹಿತ್ಯ ಕಂಡ ಅದ್ವಿತೀಯ ಪ್ರತಿಭೆ. ಜನನ 1896 ಜನವರಿ 31 ಧಾರವಾಡ. ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನಿನ್ನ ತಂದೆ ತಾಯಿ ರಾಮಚಂದ್ರ ಮತ್ತು ಅಂಬಿಕೆ ಅಥವಾ ಅಂಬವ್ವ. ಕಾವ್ಯನಾಮ: ತಾಯಿಯ ಮೇಲಿನ ಅಪಾರ ಪ್ರೀತಿಯಿಂದ ತಮ್ಮನ್ನು ತಾವು ಅಂಬಿಕೆಯ ಮಗ ದತ್ತ ಎಂಬ ಅರ್ಥ ಬರುವಂತೆ ಅಂಬಿಕಾ ತನಯ ದತ್ತ ಎಂದು ಕರೆದುಕೊಂಡರು. ಇವರ ಮನೆತನದ ಮೂಲ ಹೆಸರು ಟೋಸರ. 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಇವರು 1918ರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಿಂದ MA ಪದವಿ ಪಡೆದರು. ಆರಂಭದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಂತರ 1935ರಲ್ಲಿ MA ಪದವಿ ಪೂರೈಸಿದರು. 1944ರಿಂದ 1956ರವರೆಗೆ ಸೊಲ್ಲಾಪುರದ TAV ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ವೃತ್ತಿಯಿಂದ ಶಿಕ್ಷಕರಾದರೂ ಪ್ರವೃತ್ತಿಯಿಂದ ಕವಿ ಮತ್ತು ದಾರ್ಶನಿಕರಾಗಿದ್ದ ಬೇಂದ್ರೆ ಅವರು ಶಿಷ್ಟ ಸಾಹಿತ್ಯಕ್ಕೆ ಜಾನಪದರ ಸೊಗಡನ್ನ ನೀಡಿದ ಮಹಾನ್ ಚೇತನ. ಇವರ ಕೃತಿಗಳನ್ನ ನೋಡೋದಾದ್ರೆ, ಕವನ ಸಂಕಲನಗಳು: ಗರಿ, ನಾದಲೀಲೆ, ಸಖಿಗೀತೆ, ನಾಕುತಂತಿ, ಅರಳು ಮರಳು, ಕೃಷ್ಣಕುಮಾರಿ, ಕಾಮಕಸ್ತೂರಿ, ಮೂರ್ತಿ, ಸೂರ್ಯಪಾನ, ಒಲವೇ ಬದುಕು ಇತ್ಯಾದಿ. ಇನ್ನು ನಾಟಕಗಳು: ಸಾಯೋ ಆಟ ಸೇರಿದಂತೆ ಒಟ್ಟು 14 ನಾಟಕಗಳನ್ನ ರಚಿಸಿದ್ದಾರೆ. ವಿಮರ್ಶೆ: ಸಾಹಿತ್ಯ ವಿಮರ್ಶೆ ಇವರ ಪ್ರಮುಖ ವಿಮರ್ಶಾ ಕೃತಿ. ಇವರ ಮರಾಠಿ ಭಾಷೆಯಲ್ಲೂ ಪಾಂಡಿತ್ಯ ಹೊಂದಿದ್ದು ಹಲವು ಶ್ರೇಷ್ಠ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ದೊರೆತ ಪ್ರಶಸ್ತಿ ಮತ್ತು ಗೌರವಗಳು: ಜ್ಞಾನಪೀಠ ಪ್ರಶಸ್ತಿ 1974ರಲ್ಲಿ ನಾಲ್ಕುತಂತಿ ಕೃತಿಗೆ ದೊರೆತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1959ರಲ್ಲಿ ಅರಳು ಮರಳು ಕೃತಿಗೆ ದೊರೆತಿದೆ. ಪದ್ಮಶ್ರೀ 1968ರಲ್ಲಿ ಭಾರತ ಸರ್ಕಾರದಿಂದ ಗೌರವ ಡಾಕ್ಟರೇಟ್ ಕಾಶಿ ಹಿಂದೂ ವಿಶ್ವವಿದ್ಯಾಲಯ, ಮೈಸೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಲಭಿಸಿದೆ. ಈ ಕವಿತೆಯನ್ನ ವಾಮನ ಬೇಂದ್ರೆಯವರು ಸಂಪಾದಿಸಿದ ಒಲವೇ ನಮ್ಮ ಬದುಕು ಎಂಬ ಆಯ್ದ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಎಂಬುದು ಇಷ್ಟು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವಿ ಕರ್ತ್ಯ ಪರಿಚಯವಾಗಿತ್ತು. ಮುಂದುವರೆದು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋಣ. ಈ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಕೇಳುವ ನಿರೀಕ್ಷೆ ಇರುತ್ತದೆ. ಹಾಗಾದ್ರೆ ಪ್ರಶ್ನೆ ನಂಬರ್ 1, ತನ್ನ ದುಃಖವನ್ನ ತಾನು ನುಂಗಿ ತುಳಿದು ಬಿಡುವ ಬಾಳನೆತ್ತಿ ನಿಂತ ಹೆಣ್ಣಿನ ಚಿತ್ರಣವನ್ನ ಕವಿತೆ ಹಿನ್ನೆಲೆಯಲ್ಲಿ ವಿವರಿಸಿ. ಇದಕ್ಕೆ ಉತ್ತರ: ದ.ರಾ. ಬೇಂದ್ರೆಯವರ ಹೆಣದ ಹಿಂದೆ ಕವಿತೆಯು ಕೇವಲ ಒಬ್ಬ ವಿಧವೆಯ ರೋದನೆಯಲ್ಲ, ಅದು ಶೋಷಿತ ಹೆಣ್ಣಿನ ಅಂತರಂಗದ ಸ್ಫೋಟ ಮತ್ತು ಅಂತಿಮವಾಗಿ ಅವಳು ಕಂಡುಕೊಳ್ಳುವ ದಿವ್ಯ ತಾಳೆಯ ಚಿತ್ರಣವಾಗಿದೆ. ನಿಮ್ಮ ಪ್ರಶ್ನೆಗೆ ಅನುಗುಣವಾಗಿ ದುಃಖವನ್ನ ನುಂಗಿ ನಿಲ್ಲುವ ಹೆಣ್ಣಿನ ಚಿತ್ರಣವನ್ನ ಈ ಕೆಳಗಿನ ಅಂಶಗಳ ಮೂಲಕ ವಿವರಿಸಬಹುದು. ಮೊದಲನೆಯ ಅಂಶ ಅಸಹಾಯಕತೆಯಿಂದ ಆಕ್ರೋಶದತ್ತ, ಅಂದ್ರೆ ದುಃಖದ ಪರಮಕಾಷ್ಠೆ. ಕವಿತೆಯ ಆರಂಭದಲ್ಲಿ ಹೆಣ್ಣು ಅತೀವ ದುಃಖದಲ್ಲಿದ್ದಾಳೆ. ಗಂಡನ ಶವದ ಹಿಂದೆ ಹೋಗುವಾಗ ಭೂಮಿ ಬಾಯಿ ಬಿಡಬಾರದೆ, ತಾನು ಅದರೊಳಗೆ ಹೋಗಬಾರದೆ ಎಂಬಂತಹ ಶೂನ್ಯ ಭಾವ ಅವಳದು. ಸಾಂಪ್ರದಾಯಿಕ ಸಮಾಜ ಅವಳನ್ನ ನಾಯಿಪಾಡು ಎಂದು ಕರೆದಾಗ ಅವಳು ತನ್ನ ಜೀವನವನ್ನೇ ಶಪಿಸಿಕೊಳ್ಳುತ್ತಾಳೆ. ಆದರೆ ಈ ದುಃಖವು ಒಂದು ಹಂತದಲ್ಲಿ ಆಕ್ರೋಶವಾಗಿ ಬದಲಾಗುತ್ತದೆ. ಎರಡನೆಯ ಹಂತ ತುಳಿದು ಬಿಡುವ ಬಾಳನೆಲ್ಲ, ಪ್ರತಿರೋಧದ ಧ್ವನಿ. ಹೊಟ್ಟೆಗಿಚ್ಚು ಮತ್ತು ಮಗುವಿನ ಭವಿಷ್ಯದ ಚಿಂತೆ ಅವಳನ್ನ ಕಾಡಿದಾಗ ಅವಳ ಮನಸ್ಸಿನಲ್ಲಿ ಒಂದು ಬಂಡಾಯದ ಕಿಚ್ಚು ಹತ್ತುತ್ತದೆ. ತುಳಿದು ಬಿಡುವೆ ಬಾಳನೆಲ್ಲ ಎಂಬ ಸೊಲ್ಲನ್ನ ಅವಳು ಹೊರಹಾಕುತ್ತಾಳೆ. ಇದು ಕೇವಲ ಹತಾಶೆಯಲ್ಲ, ಬದಲಿಗೆ ತನ್ನನ್ನು ಕಡೆಗಣಿಸಿದ ಸಮಾಜ ಮತ್ತು ವಿಧಿಯ ವಿರುದ್ಧ ಅವಳು ತಾಳುವ ಕಾಳಿ ಸ್ವರೂಪ, ಅನ್ಯಾಯದ ಬದುಕನ್ನ ತುಳಿದು ಹಾಕುವ ಕೆಚ್ಚು ಅವಳಲ್ಲಿ ಮೂಡುತ್ತದೆ. ಮೂರನೇದಾಗಿ ದುಃಖವನ್ನ ನುಂಗುವ ಅನಿವಾರ್ಯತೆ ಮತ್ತು ಶಕ್ತಿ. ಕವಿ ಅವಳನ್ನ ನರಳಬೇಡ ತಾಯಿ, ನುಂಗು ನುಂಗು ಒಂದು ಬಂದ ದುಃಖ,
ಎಂದು ಬದುಕಲು ಪ್ರೇರೇಪಿಸುತ್ತಾರೆ. ಸ್ವ ಅವಲಂಬನೆ, ತನ್ನ ದುಃಖವನ್ನು ತಾನೇ ನುಂಗಿ ತನ್ನ ಹಸಿವನ್ನು ತಾನೇ ತಣಿಸಿಕೊಳ್ಳಬೇಕು. ಸಮಾಧಾನ, ಅವಳಿಗೆ ಅಳಲು ಯಾರೂ ಇಲ್ಲ, ಅವಳೇ ಅತ್ತು ಹಾಡಿಕೊಂಡು ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳಬೇಕು, ರಮಿಸಬೇಕು. ಇಲ್ಲಿ ಹೆಣ್ಣು ತನ್ನ ನೋವನ್ನೇ ತನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆ ಆರಂಭವಾಗುತ್ತದೆ. ನಾಲ್ಕನೇದಾಗಿ ಭೂಮಿ ತಾಯಿಯಂತೆ ತಾಳ್ಮೆಯ ಸಹಕಾರ. ಕವಿತೆಯ ಅಂತ್ಯದ ವೇಳೆಗೆ ಹೆಣ್ಣು ಕೇವಲ ವ್ಯಕ್ತಿಯಾಗಿ ಉಳಿಯದೆ ಭೂಮಿ ತಾಯಿಯ ಸಂಕೇತವಾಗುತ್ತಾಳೆ. ಒಂದು ಮೈ ಮಣ್ಣಾದರೂ ಮತ್ತೊಂದು ಮೂರ್ತಿಯನ್ನ ಕಟ್ಟಿತರುವ ಶಿಲ್ಪಶಾಲೆ ಅವಳ ಬಸಿರು ಅಂದ್ರೆ ಗರ್ಭ. ಜಗತ್ತಿನ ಎಲ್ಲ ಹಸಿವು ಆಸೆಗಳನ್ನ ತಣಿಸುವ ಶಕ್ತಿ ಅವಳಿಗಿದೆ. ಸಾವಿನ ಮನೆಯಿಂದಲೇ ಹೊಸ ಜೀವನವನ್ನ ಸೃಷ್ಟಿಸುವ ತಾಳ್ಮೆ ಅವಳದು. ಇನ್ನು ಹೊಸ ಯುಗದ ಪ್ರವರ್ತಕಿ ಅಂದ್ರೆ ಆದಿಮಾಯೆ. ದುಃಖದ ಬೆಂಕಿಯಲ್ಲಿ ಬೆಂದು ಪಕ್ವವಾದ ಹೆಣ್ಣು ಮುಂದೆ ಈ ಲೋಕದ ಭೇದ ಭಾವಗಳನ್ನ ಅಳಿಸುವ ಮಗುವಿನ ಜನ್ಮ ನೀಡುತ್ತಾಳೆ. ಸ್ತ್ರೀಯೇ ಮನವು ಅಂದ್ರೆ ಸ್ತ್ರೀಯೇ ಜಗತ್ತಿನ ನಿಯಾಮಕ ಎಂಬ ಸತ್ಯವನ್ನ ಸಾರುತ್ತಾಳೆ. ಅವಳು ಕೇವಲ ಅಳುವ ಹೆಣ್ಣಾಗಿ ಉಳಿಯದೆ ತನ್ನ ನೋವಿನಿಂದಲೇ ಹೊಸ ಸೃಷ್ಟಿಯನ್ನ ಹಸನುಗೊಳಿಸುವ ಆದಿಮಾಯೆಯಾಗಿ ಎದ್ದು ನಿಲ್ಲುತ್ತಾಳೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಕವಿತೆಯಲ್ಲಿ ಹೆಣ್ಣು ತನ್ನ ಪತಿಯ ಸಾವಿನಿಂದ ಕಂಗೆಟ್ಟರೂ ನಂತರ ತನ್ನ ಜವಾಬ್ದಾರಿ ಮತ್ತು ಶಕ್ತಿಯನ್ನ ಅರಿತುಕೊಳ್ಳುತ್ತಾಳೆ. ಲೋಕದ ಕ್ರೌರ್ಯವನ್ನ ತನ್ನ ತಾಳ್ಮೆಯಿಂದ ಸಹಿಸಿ ನೋವನ್ನೇ ಮೆಟ್ಟಿ ನಿಂತು ಬದುಕನ್ನ ಮುನ್ನಡೆಸುವ ದಿಶಕ್ತಿಯಾಗಿ ಚಿತ್ರಿಸಲ್ಪಟ್ಟಿದ್ದಾಳೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 2. ಭೂಮಿ ತಾಯಿಯಂತೆ ಹೆಣ್ಣಿನ ತಾಳ್ಮೆಯಂತೆ ಬಾಳ್ಮೆ ಗುರಿ ಹೆಣದ ಹಿಂದೆ ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿರಿ. ಇದಕ್ಕೆ ಉತ್ತರ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಹೆಣದ ಹಿಂದೆ ಕವಿತೆಯಲ್ಲಿ ಹೆಣ್ಣನ್ನ ಕೇವಲ ವ್ಯಕ್ತಿಯಾಗಿ ನೋಡದೆ ಅವಳನ್ನ ಭೂಮಿ ತಾಯಿಯ ಅವತಾರವನ್ನಾಗಿ ಚಿತ್ರಿಸಲಾಗಿದೆ. ಹೆಣ್ಣಿನ ತಾಳ್ಮೆ ಮತ್ತು ಬದುಕಿನ ಗುರಿ ಭೂಮಿಯ ಗುಣಧರ್ಮಗಳೊಂದಿಗೆ ಹೇಗೆ ಸಮೀಕರಿಸಲ್ಪಟ್ಟಿದೆ ಎಂಬುದನ್ನು ಈ ಕೆಳಗಿನಂತೆ ವಿವರಿಸಬಹುದು. ಮೊದಲನೇದಾಗಿ ಸಹನಶೀಲತೆಯ ಸಂಕೇತ ಅಥವಾ ತಾಳ್ಮೆ. ಭೂಮಿ ತಾಯಿಯು ತನ್ನ ಮೇಲೆ ನಡೆಯುವ ಎಲ್ಲಾ ತುಳಿತಗಳನ್ನ ಅಗೆತಗಳನ್ನ ಹೇಗೆ ಮೌನವಾಗಿ ಸಹಿಸುತ್ತಳೋ ಹಾಗೆಯೇ ಈ ಹೆಣ್ಣು ಕೂಡ ತನ್ನ ಜೀವನದ ಅತಿ ದೊಡ್ಡ ದುಃಖವನ್ನ ಅಂದ್ರೆ ಪತಿಯ ಸಾವು ನುಂಗಿಕೊಳ್ಳಬೇಕು. ಭೂಮಿ ತಾಯಿಯಂತೆ ನಿನಗೆ ತಾಳ್ಮೆಯೊಂದೇ ಬಾಳೆಯುವುದು. ಕವಿಯು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ, ಬದುಕಲು ಭೂಮಿಯಂತಹ ಅಪ್ರತಿಮ ತಾಳ್ಮೆ ಅನಿವಾರ್ಯ. ಅವಳ ದುಃಖದ ಉಸಿರು ಎಷ್ಟೇ ಬಿಸಿಯಾಗಿದ್ದರೂ ಜಗತ್ತಿನ ಸುಖಕ್ಕಾಗಿ ಅದನ್ನ ಮೌನವಾಗಿ ಧರಿಸಬೇಕು. ಎರಡನೇದಾಗಿ ಸೃಜನಶೀಲತೆಯ ಕೇಂದ್ರ ಅಂದ್ರೆ ಬಸಿರು ಶಿಲ್ಪಶಾಲೆ. ಭೂಮಿಯು ಬೀಜವನ್ನ ಮಣ್ಣು ಮಾಡಿ ಮತ್ತೆ ಗಿಡವಾಗಿ ಮೊಳಕೆ ಒಡಿಸುವಂತೆ ಹೆಣ್ಣಿನ ಬಸಿರು ಅಂದ್ರೆ ಗರ್ಭ ಒಂದು ಶಿಲ್ಪಶಾಲೆ ಇದ್ದಂತೆ. ಅಳಿದ ಮೈಯ ಮಣ್ಣು ಮಾಡಿ ಮತ್ತೆ ಮೂರ್ತಿ ಕಟ್ಟಿ ತರಲು ಸತ್ತ ದೇಹ ಮಣ್ಣಾದರೂ ಅದೇ ಮಣ್ಣಿನಿಂದ ಹೊಸ ಜೀವನವನ್ನು ಸೃಷ್ಟಿಸುವ ಶಕ್ತಿ ಹೆಣ್ಣಿನಲ್ಲಿದೆ. ಸಾವು ಅಂತ್ಯವಲ್ಲ, ಬದಲಿಗೆ ಹೆಣ್ಣಿನ ತಾಳ್ಮೆಯ ಮೂಲಕ ಹೊಸ ಜನ್ಮದ ಆರಂಭ ಎಂಬುದು ಇಲ್ಲಿನ ದಾರ್ಶನಿಕ ಸತ್ಯ. ಇನ್ನು ಮೂರನೇದಾಗಿ ಪೋಷಿಸುವ ಶಕ್ತಿ ಅಂದರೆ ಹೊಟ್ಟೆ ಹಣ್ಣು ಮೈಯ ಮಣ್ಣು. ಭೂಮಿಯು ತನ್ನ ಒಡಲನ್ನ ಬಗೆದರೂ ನಮಗೆ ಆಹಾರ ನೀಡುವಂತೆ ಹೆಣ್ಣು ತನ್ನ ವೈಯಕ್ತಿಕ ನೋವನ್ನ ಬದಿಗಿಟ್ಟು ತನ್ನ ಮಕ್ಕಳನ್ನ ಸಂಸಾರವನ್ನ ಸಲಹುತ್ತಾಳೆ. ನಿನ್ನ ಹೊಟ್ಟೆ ಹಣ್ಣು ನಮ್ಮ ಆಸೆ ಹಸಿವ ತಣಿಸುತ್ತಿಹುದು. ಸಮಾಜದ ಆಸೆ ಮತ್ತು ಹಸಿವನ್ನ ತಣಿಸುವವಳು ಅವಳೇ. ಅವಳು ಕೇವಲ ಅಳುವ ಹೆಣ್ಣಲ್ಲ, ಬದಲಿಗೆ ಇಡೀ ಜೀವ ಸಂಕುಲಕ್ಕೆ ಆಧಾರವಾಗಿ ನಿಲ್ಲುವ ಜಗದಂಬೆ. ನಾಲ್ಕನೇದಾಗಿ ತಾಳ್ಮೆಯ ಗುರಿ ಲೋಕ ಕಲ್ಯಾಣ. ಕವಿತೆಯ ಅಂತ್ಯದಲ್ಲಿ ಹೆಣ್ಣಿನ ಬದುಕಿನ ಗುರಿ ಕೇವಲ ತನ್ನ ಅಳಲನ್ನ ತೋಡುವುದಲ್ಲ, ಬದಲಿಗೆ ಬಾಳು ಮೊದಲು ಬಾಳು ಕಡೆಯು ನೀನು. ಸೃಷ್ಟಿಯ ಆರಂಭ ಮತ್ತು ಅಂತ್ಯ ಎರಡೂ ಹೆಣ್ಣಿನಲ್ಲಿದೆ. ಅವಳ ತಾಳ್ಮೆಯ ಗುರಿ ಏನೆಂದರೆ ಮುಂದೆ ಹುಟ್ಟುವ ಪೀಳಿಗೆಯಲ್ಲಿ ದೇವ ಮಾನವ ಎಂಬ ಭೇದವನ್ನ ಅಳಿಸಿ ಈ ಭೂಮಿಯ ಮೇಲೆ ಶಾಂತಿ ಮತ್ತು ಸಮಾನತೆಯನ್ನ ಸ್ಥಾಪಿಸುವುದು. ಇನ್ನು ಐದನೇದಾಗಿ ಅಂತಿಮ ದರ್ಶನ. ನಿನ್ನ ಬಿಸಿಯ ಉಸಿರು ಹಬೆಗೆ ಸಿರಿಯ ಕೊರಳ ಕೊಂಕಿ ಹೋಯ್ತು ಎಂದು ಕವಿ ಎಚ್ಚರಿಸುತ್ತಾರೆ. ಅಂದರೆ ಹೆಣ್ಣಿನ ನೋವು ಮಿತಿ ಮೀರಿದರೆ ಸೃಷ್ಟಿಯೇ ನಾಶವಾಗಬಹುದು. ಆದ್ದರಿಂದ ಅವಳು ಭೂಮಿಯಂತೆ ಸ್ಥಿತಿಪ್ರಜ್ಞಳಾಗಿ ದುಃಖವನ್ನ ನುಂಗಿ ಜಗತ್ತಿನ ಹೊಸ ಭರವಸೆಯ ಬೆಳಕಾಗಬೇಕು ಎಂಬುದೇ ಕವಿತೆಯ ಸಾರ. ಹೀಗೆ ಹೆಣದ ಹಿಂದೆ ಕವಿತೆಯಲ್ಲಿ ಹೆಣ್ಣಿನ ತಾಳ್ಮೆಯು ಭೂಮಿಯ
ಅಳೆಯಲಾಗದ ಸಹನೆಗೆ ಸಮಾನವಾಗಿದೆ. ಸಾವು ಮತ್ತು ಶೋಕದ ನಡುವೆಯೂ ಅವಳು ಮರುಸೃಷ್ಟಿಯ ಕನಸು ಕಾಣುವ, ಬದುಕನ್ನ ಪ್ರೀತಿಸುವ ಜೀವಶಕ್ತಿಯಾಗಿ ಚಿತ್ರಿಸಲ್ಪಟ್ಟಿದ್ದಾಳೆ ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರಿದು ಎರಡನೆಯ ಘಟ್ಟ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಟಿಪ್ಪಣಿ 1, ಹೆಣ್ಣು ಮತ್ತು ಭೂಮಿ ತಾಯಿಯ ಸಾಮ್ಯತೆ ಇರುವ ಪ್ರಶ್ನೆಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಹೆಣದ ಹಿಂದೆ ಕವಿತೆಯಲ್ಲಿ ಬೇಂದ್ರೆ ಅವರು ಹೆಣ್ಣನ್ನ ಭೂಮಿ ತಾಯಿಗೆ ಹೇಗೆ ಹೋಲಿಸಿದ್ದಾರೆ? ಉತ್ತರ: ಬೇಂದ್ರೆ ಅವರು ಈ ಕವನದಲ್ಲಿ ವಿಧವೆಯೊಬ್ಬಳ ವೈಯಕ್ತಿಕ ದುಃಖವನ್ನ ಸೃಷ್ಟಿಯ ಆದಿಶಕ್ತಿಯಾಗಿ ಭೂಮಿ ತಾಯಿಯೊಂದಿಗೆ ಸಮೀಕರಿಸಿದ್ದಾರೆ. ತಾಳ್ಮೆಯ ಸಹಕಾರ. ಭೂಮಿಯು ತನ್ನನ್ನು ಅಗೆಯುವ, ತುಳಿಯುವ ಎಲ್ಲಾ ನೋವನ್ನು ಹೇಗೆ ಮೌನವಾಗಿ ಸಹಿಸುತ್ತದೆಯೋ ಹಾಗೆಯೇ ಈ ಹೆಣ್ಣು ಕೂಡ ಪತಿಯ ಅಗಲಿಕೆಯ ಘೋರ ದುಃಖವನ್ನ ನುಂಗಿ ಬದುಕಬೇಕು. ಕವಿ ಭೂಮಿ ತಾಯಿಯಂತೆ ನನಗೆ ತಾಳ್ಮೆಯೊಂದೇ ಬಾಳೆ ಇಹುದು ಎನ್ನುತ್ತಾರೆ. ಸೃಜನಶೀಲ ಶಕ್ತಿ. ಭೂಮಿಯ ಒಡಲಿನಲ್ಲಿ ಬೀಜ ಮಣ್ಣಾಗಿ ಮತ್ತೆ ಗಿಡವಾಗಿ ಮೊಳಕೆಯೊಡೆಯುವಂತೆ ಹೆಣ್ಣಿನ ಬಸಿರು ಅಂದರೆ ಗರ್ಭ ಒಂದು ಶಿಲ್ಪಶಾಲೆ ಇದ್ದಂತೆ. ಅಲ್ಲಿ ಅಳಿದ ದೇಹಗಳು ಮತ್ತೆ ಹೊಸ ಮೂರ್ತಿಗಳಾಗಿ ಅಂದರೆ ಜೀವಿಗಳಾಗಿ ಜನ್ಮ ತಾಳುತ್ತವೆ. ಜೀವನಾಧಾರ. ನಮ್ಮ ಮನೆಗಳನ್ನ ಕಟ್ಟಲು ಮಣ್ಣು ನೀಡುವ, ಹಸಿವು ತಣಿಸಲು ಹಣ್ಣು ನೀಡುವ ಭೂಮಿಯಂತೆ ಹೆಣ್ಣು ಕೂಡ ತನ್ನ ನೋವಿನ ನಡುವೆಯೂ ಸಮಾಜದ ಆಸೆ ಹಸಿವುಗಳನ್ನು ತಣಿಸುವ ಶಕ್ತಿಯಾಗಿದ್ದಾಳೆ. ಹೀಗೆ ಹೆಣ್ಣು ಕೇವಲ ಅಬಲೆಯಲ್ಲ, ಅವಳು ಜಗತ್ತನ್ನ ಸಲಹುವ ಆದಿಮಾಯೆ ಎಂಬುದು ಕವಿಯ ದರ್ಶನವಾಗಿದೆ. ಇನ್ನು ಟಿಪ್ಪಣಿ 2, ವಿಧವೆಯ ಅಸಹಾಯಕತೆ ಮತ್ತು ಸಾಮಾಜಿಕ ವಿಡಂಬನೆಯ ಕುರಿತು ಪ್ರಶ್ನೆ ನಂಬರ್ 2, ಕವಿತೆಯಲ್ಲಿ ಚಿತ್ರಿತವಾಗಿರುವ ವಿಧವೆಯ ಅಸಹಾಯಕ ಸ್ಥಿತಿ ಮತ್ತು ಸಮಾಜದ ನಡೆಯನ್ನ ವಿವರಿಸಿ. ಇದಕ್ಕೆ ಉತ್ತರ: ಹೆಣದ ಹಿಂದೆ ಕವಿತೆಯು ಒಬ್ಬ ಹೆಣ್ಣು ಪತಿಯ ಶವದ ಹಿಂದೆ ಹೋಗುವಾಗ ಅನುಭವಿಸುವ ಮಾನಸಿಕ ಯಾತನೆ ಮತ್ತು ಸಮಾಜದ ಕ್ರೌರ್ಯವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. ಒಂಟಿತನ. ಮದುವೆಯ ಹಬ್ಬದಲ್ಲಿ ಅಕ್ಷತೆ ಹಾಕಿ ಹರಿಸಿದವರು, ಶೋಭಾನ ಹಾಡಿದವರು ಇಂದು ಅವಳ ಕಷ್ಟಕ್ಕೆ ಎಡಕ್ಕೆ ಬಲಕ್ಕೆ ಸುಳಿಯುತ್ತಿಲ್ಲ. ಸತ್ತವನಿಗೆ ಸ್ಮಶಾನದ ದಾರಿ ಇದೆ, ಜನರಿಗೆ ಅವರವರ ಮನೆಗೆ ಹೋಗುವ ದಾರಿ ಇದೆ. ಆದರೆ ಈ ಅನಾಥ ಹೆಣ್ಣಿಗೆ ಯಾವ ದಾರಿಯೂ ಕಾಣುತ್ತಿಲ್ಲ. ನಾಯಿ ಪಾಡು. ಸಮಾಜದಲ್ಲಿ ವಿಧವೆಯ ಸ್ಥಿತಿಯನ್ನು ಹೆಣ್ಣು ಪಾಡು, ನಾಯಿ ಪಾಡು ಎಂದು ಕವಿ ಮಾರ್ಮಿಕವಾಗಿ ಟೀಕಿಸಿದ್ದಾರೆ. ಅವಳು ತನ್ನ ದುಃಖವನ್ನ ತಾನೇ ನುಂಗಿ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ವ್ಯವಸ್ಥೆಯ ವಿಡಂಬನೆ. ಬಡವರ ಬದುಕಿನಲ್ಲಿ ಬೆಳಕನ್ನೇ ಆರಿಸಿ ಶಾಂತಿ ಪಾಠ ಹೇಳುವ ಮೇಲ್ವರ್ಗದ ಅಥವಾ ಸಬಲರ ನಡೆಯನ್ನ ಕವಿ ಪ್ರಶ್ನಿಸುತ್ತಾರೆ. ಇಲ್ಲಿ ಇರುವವರಿಗೆ ಎಲ್ಲವೂ ಇದೆ, ಇಲ್ಲದವರಿಗೆ, ಬಡವರಿಗೆ ಅಂದ್ರೆ ಅಸಹಾಯಕರಿಗೆ ಎಲ್ಲಿಯೂ ಸ್ಥಾನವಿಲ್ಲ ಎಂಬ ಕಹಿ ಸತ್ಯವನ್ನ ಕವಿತೆ ಬಿಚ್ಚಿಡುತ್ತದೆ ಎಂಬುದು ಟಿಪ್ಪಣಿ ಭಾಗದ ಪ್ರಶ್ನೆಗೆ ಉತ್ತರವಾಗಿತ್ತು. ಮುಂದುವರಿದು ಈ ಅಧ್ಯಾಯದ ಕೊನೆಯ ಘಟ್ಟ 1 ಅಂಕದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋಣ ಬನ್ನಿ. ಪ್ರಶ್ನೆ ನಂಬರ್ 1, ಹೆಣದ ಹಿಂದೆ ಕವನದ ಕವಿ ಯಾರು? ಉತ್ತರ: ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ಅಂಬಿಕಾ ತನಯ ದತ್ತ ಎಂದೇ ಖ್ಯಾತಿಯಾದ ದ ರಾ ಬೇಂದ್ರೆ. ಪ್ರಶ್ನೆ ನಂಬರ್ 2, ಹೆಣದ ಹಿಂದೆ ಯಾರು ಹೋಗುತ್ತಿದ್ದಾರೆ? ಉತ್ತರ: ಒಬ್ಬ ಹೆಣ್ಣು ಅಥವಾ ವಿಧವೆ ಅಥವಾ ಪತ್ನಿ ಹೋಗುತ್ತಿದ್ದಾಳೆ. ಪ್ರಶ್ನೆ ನಂಬರ್ 3, ಹೆಣವನ್ನು ಎಷ್ಟು ಮಂದಿ ಹೆಗಲ ಮೇಲೆ ಹೊತ್ತಿದ್ದಾರೆ? 4 ಮಂದಿ. 4, ಹೆಣ್ಣು ನೆಲವನ್ನ ಅಮುಕಿ ಯಾವುದಕ್ಕೆ ಕೇಳಿಕೊಳ್ಳುತ್ತಿದ್ದಾಳೆ? ಉತ್ತರ: ಭೂತಾಯಿಯೇ, ನಿನ್ನ ಎದೆಯ ಬಾಗಿಲನ್ನ ತೆರೆದು ನನ್ನನ್ನ ಒಳಗೆ ಬಿಟ್ಟುಕೋ ಎಂದು ಕೇಳಿಕೊಳ್ಳುತ್ತಿದ್ದಾಳೆ. ಪ್ರಶ್ನೆ ನಂಬರ್ 5, ಸತ್ತವನನ್ನು ಕವಿ ಏನೆಂದು ಕರೆದಿದ್ದಾರೆ? ಉತ್ತರ: ಸತ್ತು ಗೆದ್ದ ವೀರ ಎಂದು ಕರೆದಿದ್ದಾರೆ. 6, ಮದುವೆಯ ಹಬ್ಬದಲ್ಲಿ ಅಕ್ಕಿ ಕಾಳು ತೋರಿದವರು ಈಗ ಏನಾದರು? ಉತ್ತರ: ಅವರು ಈಗ ಎಡಕ್ಕೆ ಬಲಕ್ಕೆ ಹಾಯಲಿಲ್ಲ, ಅಂದ್ರೆ ಸಹಾಯಕ್ಕೆ ಬರಲಿಲ್ಲ. ಪ್ರಶ್ನೆ ನಂಬರ್ 7, ಹೆಣ್ಣು ಪಾಡು ಎಂಥದ್ದು ಎಂಬ ಕವಿತೆಯಲ್ಲಿ ಹೇಳಲಾಗಿದೆ? ಉತ್ತರ: ಹೆಣ್ಣು ಪಾಡು, ನಾಯಿ ಪಾಡು. ಪ್ರಶ್ನೆ ನಂಬರ್ 8, ಹೆಣಕ್ಕೆ ಇರುವ ದಾರಿ ಯಾವುದು? ಉತ್ತರ: ಮಸನದ ಅಂದ್ರೆ ಸ್ಮಶಾನದ ದಾರಿ. ಪ್ರಶ್ನೆ ನಂಬರ್ 9, ಜನರಿಗೆ ಇರುವ ಹಾದಿ ಯಾವುದು? ಉತ್ತರ: ಅವರವರ ಮನೆಗಳ ಹಾದಿ. ಪ್ರಶ್ನೆ ನಂಬರ್ 10, ವಿಧವೆಗೆ ಯಾವ ದಾರಿ ಕಾಣುತ್ತಿದೆ ಎಂದು ಕವಿ ಪ್ರಶ್ನಿಸುತ್ತಾರೆ? ಉತ್ತರ: ಅವಳಿಗೆ ಯಾವ ಕೆರೆಯ ದಾರಿ ಇದೆ? ಆತ್ಮಹತ್ಯೆಯೇ ದಾರಿಯೇ ಎಂಬರ್ಥದಲ್ಲಿ. ಪ್ರಶ್ನೆ ನಂಬರ್ 11, ಹೆಣ್ಣು ತನ್ನ ಹಸಿವನ್ನ ಹೇಗೆ
ಕಳೆಯಬೇಕು? ಉತ್ತರ, ತನ್ನ ದುಃಖವನ್ನ ತಾನೇ ನುಂಗಿಕೊಂಡು ಹಸಿವನ್ನ ಕಳೆಯಬೇಕು. ಪ್ರಶ್ನೆ ನಂಬರ್ 12, ಹೆಣ್ಣಿನ ಮನದ ಮುಂದೆ ಮತ್ತೆ ಮತ್ತೆ ಬರುತ್ತಿರುವ ಚಿಂತೆ ಯಾವುದು? ಉತ್ತರ, ಮುಂದೆ ಹೇಗೆ ಮುಂದೆ ಹೇಗೆ ಎಂಬ ಚಿಂತೆ. ಪ್ರಶ್ನೆ ನಂಬರ್ 13, ಹೆಣ್ಣಿನ ಆಕ್ರೋಶದ ಸೊಲ್ಲು ಅಂದ್ರೆ ಮಾತು ಯಾವುದು? ಉತ್ತರ, ತುಳಿದು ಬಿಡುವ ಬಾಳನೆಲ್ಲ. ಪ್ರಶ್ನೆ ನಂಬರ್ 14, ಕವಿ ಹೆಣ್ಣನ್ನ ಯಾರಂತೆ ಕೆನೆಗೊಳ್ಳಬೇಡ ಅಂದ್ರೆ ಕೋಪಗೊಳ್ಳಬೇಡ ಎನ್ನುತ್ತಾರೆ? ಉತ್ತರ, ಕಾಳಿಯಂತೆ ಕೋಪಗೊಳ್ಳಬೇಡ ಎಂದು ಹೇಳುತ್ತಾರೆ. ಪ್ರಶ್ನೆ ನಂಬರ್ 15, ನಮ್ಮ ಮನೆಗಳನ್ನ ಯಾವುದರಿಂದ ಕಟ್ಟಲಾಗುತ್ತದೆ? ಉತ್ತರ, ಭೂಮಿ ತಾಯಿಯ ಮೈಯ ಮಣ್ಣಿನಿಂದ ಅಥವಾ ಹೆಣ್ಣಿನ ಮೈಯ ಮಣ್ಣಿನಿಂದ. ಪ್ರಶ್ನೆ ನಂಬರ್ 16, ನಮ್ಮ ಆಸೆ ಮತ್ತು ಹಸಿವನ್ನ ಯಾವುದು ತಣಿಸುತ್ತದೆ? ಉತ್ತರ, ಭೂಮಿ ತಾಯಿಯ ಅಂದರೆ ಹೆಣ್ಣಿನ ಹೊಟ್ಟೆಯ ಹಣ್ಣು ತಣಿಸುತ್ತದೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 17, ಹೆಣ್ಣಿನ ಬಸಿರನ್ನ ಕವಿ ಏನೆಂದು ಕರೆದಿದ್ದಾರೆ? ಉತ್ತರ, ಶಿಲ್ಪಶಾಲೆ ಎಂದು ಕರೆದಿದ್ದಾರೆ. ಪ್ರಶ್ನೆ ನಂಬರ್ 18, ಸ್ತ್ರೀಯೇ ಮನವು ಎಂದು ಯಾರು ಆಡುತ್ತಿದ್ದಾರೆ? ಉತ್ತರ, ರವಿಯು ಅಥವಾ ಸೂರ್ಯನು ಆಡುತ್ತಿದ್ದಾರೆ. ಪ್ರಶ್ನೆ ನಂಬರ್ 19, ದೇವನೆಂಬ ಹೆಸರನ್ನ ಪಡೆಯುವವನು ಎಲ್ಲಿಂದ ಹುಟ್ಟಿ ಬರುತ್ತಾನೆ? ಉತ್ತರ, ಭೂಮಿ ದೇವಿಯ ಅಂದರೆ ಹೆಣ್ಣಿನ ಗರ್ಭದಿಂದ ಹುಟ್ಟಿ ಬರುತ್ತಾನೆ. ಪ್ರಶ್ನೆ ನಂಬರ್ 20, ಯಾರು ತನ್ನ ದಿವ್ಯ ಲೀಲೆಗಾಗಿ ಏಳಲಿದ್ದಾಳೆ? ಉತ್ತರ, ಭೂಮಿ ತಾಯಿ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಒಂದೇ ಒಂದು ಕ್ಲಾಸ್ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.